ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಸೊ ಸ್ಯಾರಿ ಕಲರ್ ಬಂದು ನೋಡಿ ಈ ಥರ ಇದೆ, ತುಂಬ ಗ್ರ್ಯಾಂಡ್ ಆಗಿದೆ. ಸೊ ಒಂದೇ ಕಸ್ಟಮರ್ ಸ್ಯಾರೀಸ್, ನ್ಯೂ ಕಸ್ಟಮರ್ ಅಂತ ಹೇಳ್ಬೋದು. ಸೊ ಫಸ್ಟ್ ಟೈಮ್ ಸ್ಯಾರಿ ಕುಚ್ಚನ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಬಟ್ ಅವ್ರಿಗೆ ತುಂಬ ಹೆವಿಯಾಗಿ ಬೇಡ, ಸ್ವಲ್ಪ ಸಿಂಪಲ್ ಆಗಿರಬೇಕು, ಆಲ್ಮೋಸ್ಟ್ ಥ್ರೆಡ್ ವರ್ಕೆ ಜಾಸ್ತಿ ಇರಲಿ, ಬೀಡ್ಸ್ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಫಸ್ಟ್ ಸ್ಯಾರಿಗೆ ಇವತ್ತು ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ಒಂದು ಹೊಸ ರೀತಿಯ ಒಂದು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಮಣಿ ನಾನು ತೊಗೊಂಡಿಲ್ಲ, ಜಸ್ಟ್ ಥ್ರೆಡ್ಡಿಂದ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ಬೀಡ್ಸನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದು ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ ಎಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ, ಆರಾಮಾಗಿ ನಿಮಗೇನಾದರೂ ಹೊಸ್ದಾಗಿ ಬೇಕು, ಬೇಗ ಆಗೋದು ಅಂದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ತೊಗೊಂಡಿದ್ದೀನಿ ಈ ಸಲ. ಸೊ 9 ಕೂಡ ತೊಗೊತೀನಿ. 2 ನೀಡಲ್ಲ ರೆಗ್ಯುಲಾಗಿ ನಾನು ಬಳಸೋಂಥದ್ದು. ಸೊ ನೋಡಿ, ನಿಮಗೆ 10 ಅಥವಾ 11 ಕೂಡ ನಡೆಯುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡೋ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ, ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಷ್ಟೇ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಈ ರೀತಿ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಣ. ಫಸ್ಟು ಈ ರೀತಿ ಲಾಕನ್ನು ಮಾಡಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕಿದ ಮೇಲೆ ಈಗ 1 ಚೈನ್, 2 ಚೈನ್, 3 ಚೈನ್ ಆ್ಯಂಡ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ, 4 ಚೈನ್ನ. ಸೊ 4 ಚೈನ್ ಲಾಕ್ ಹಾಕಿದ ಮೇಲೆ ಈಗ ನೋಡಿ, ನೀಡಲ್ ಮೇಲೆ ನಾನು 2 ಟೈಮ್ ದಾರನ ಈ ರೀತಿ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ಕೊಂಡ್ಬಿಟ್ಟು ಸ್ವಲ್ಪ ದೂರ, ಜಸ್ಟ್ ನಿಮಗೆ ಎಷ್ಟು ಗ್ಯಾಪ್ ಅಂದರೆ 4 ಚೈನ್ ನೋಡಿ, ಆ ಒಂದು ಮೆಜರ್ಮೆಂಟಲ್ಲಿ ಲಾಕ್ ಹಾಕಿದ್ದೀವೋ ಆ ಮೆಜರ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಅಂಜಾದ ಮೇಲೆ ಈ ಥರ ನೋಡಿಕೊಂಡ್ರೆ ಸೊ 2 ಸರಿ ನೀಡಲ್ ಮೇಲೆ ದಾರನ ಸುತ್ಕೊಂಡು ಒಂದು ರೀತಿ ಅದು ಎಲ್ಲಿಗೆ ರೀಚ್ ಆಗುತ್ತೆ, ಈ ನೀಡಲ್ನ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡಿರಿ. ಈ ತುದಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು, ಸೊ ಈಗ 2ರಲ್ಲಿ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಸೊ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ನೋಡಿ, ನೀಡಲ್ ಮೇಲೆ ಮತ್ತೆ 2 ಟೈಮ್ ದಾರನ ಸುತ್ಕೊಳ್ಳೋದು. ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ದಾರನ ತಗೊಂಡು ಈಗ ಮತ್ತೆ 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ 2 ಟೈಮ್ ದಾರನ ಸುತ್ಕೊಂಡು ಅದೇ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಮತ್ತೆ 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಈಗ ನಾನು 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಮತ್ತೆ ಈಗ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳೋದು. ಅದೇ ಒಂದು ಫಸ್ಟ್ ಏನು ದಾರ ಏನು ಚುಚ್ಚಿದ್ದೀವಲ್ವ ಅದೇ ಹೋಲ್ಗಳಲ್ಲಿ ದಾರನ ಹಾಕ್ಕೊಂಡು ಡಿಸೈನ್ನ ಹಾಕ್ಕೋಬೇಕಾಗುತ್ತೆ. ಇದು ಡೈರೆಕ್ಟಾಗಿ ಪಲ್ಲುಗೆ ವರ್ಕ್ ಮಾಡೋದ್ರಿಂದ ಸೊ ಈ ರೀತಿ ನೀವು ಗ್ಯಾಪ್ ಕೊಡ್ದೇ ಅಲ್ಲೇ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಳ್ಳಿ. ಈಗ ನೋಡಿ, 4 ಟೈಮ್ ಡಬಲ್ ಕ್ರೋಶೆ ಕಂಬಗಳಾಗಿದೆ. ಈಗ ಈ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಏನು ಇವಾಗ ಈ ಕಡೆ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ವ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ. ಸೊ ಈಗ ಒಂದು ಸ್ಮಾಲ್ ಪಿಕಾಟ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳೋದು. ಆ ಪಾಯಿಂಟ್ಗೆ ಮತ್ತೆ ಎಲ್ಲಿ ನಾವು ಸ್ಟಾರ್ಟಿಂಗ್ ಏನು ಅಲ್ಲಿ ಹಾಕಿದ್ವಲ್ಲ ಅದಕ್ಕೆ ಅದೇ ಗ್ಯಾಪಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ.
ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಆ ಒಂದು 3 ಚೈನ್ನ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸೇಮ್ ಇಂದ ಮೇಲೆ ದಾರನ ಸುತ್ತಕೊಳ್ಳೋದು, ಮತ್ತು ಅದೇ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಮತ್ತು ಈಗ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಮತ್ತೆ ಈ 3 ಚೈನು ಇದರ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, ಈ ಕಡೆ ಕೂಡ ನಾನು 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದಿಲ್ಲ, ಇಲ್ಲಿ ಪಿಕಾಟ್ ಏನು ಹಾಕಿಲ್ಲ. ಇಲ್ಲಿ ಹಾಕಿರುವಂಥ ಟ್ರಿಬಲ್ ಕ್ರೋಶೆ ಒಳಗೆ ಒಂದೊಂದು ಪಿಕಾಟ್ಸ್ಗಳನ್ನೋದು ಹಾಕಿದ್ದೀನಿ. ಸೊ ಈಗ ನೋಡಿ, ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು. ಸೊ ಸ್ಯಾರಿ ಫುಲ್ಲಾಗಿ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ತ್ರಿಬಲ್ ಕ್ರೋಶೆಲ್ಲೇ ಹಾಕ್ತಾ ಇದ್ದೀನಿ ಈ ಡಿಸೈನ್ನ. ನೀವು ಬೇಕಿದ್ರೆ ಡಬಲ್ ಕ್ರೋಶೆಲ್ಲ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಸೊ ಒಂದೇ ಸ್ಟೆಪ್ಪಲ್ಲೇ ಬರುತ್ತೆ ಅಲ್ವಾ, ಸ್ವಲ್ಪ ಆಚ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಪುಟ್ಟದಾಗಿ ಆಚ್ ಬೇಕು ಅಂದರೆ ನೀವು ಡಬಲ್ ಕ್ರೋಶೆಲ್ಲೇ ವರ್ಕ್ ಕೂಡ ಮಾಡ್ಕೋಬೋದು. ಜಸ್ಟ್ ನೋಡಿ, ಈಗ ಹಾಕುವಂಥ ಈ ಸೈಡಲ್ಲಿ ಏನೋ ನಾನು ಹಾಕ್ತಾ ಇದ್ದೀನಲ್ಲ ತ್ರಿಬಲ್ ಕ್ರೋಶೆ ಕಂಬನ, ಇದಕ್ಕೆ ಯಾವುದೇ ಒಂದು ಪಿಕರ್ಸ್ಗಳನ್ನ ಹಾಕಲ್ಲ, ಹಾಗೆ ಪ್ಲೇನ್ ಆಗೇ ತ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಏನಿದೆಯಲ್ಲ ಅದಕ್ಕೆ ಮಾತ್ರ ನಾನು ಪಿಕಾಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಕೂಡ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಟೋಟಲ್ ಆಗಿ ನೋಡಿ, ಒಂದೇ ಗ್ಯಾಪಲ್ಲಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ನೀವು ಹಾಕೋಬೇಕಾಗತ್ತೆ. ಈ ಕಡೆ ಕೂಡ ನಾನು 3 ಟೈಮ್ 3 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮೇಲಿನ ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ನೋಡ್ಬೋದು ನೀವು, ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು. ಸೊ ನಿಮಗೆ ಬೀಡ್ಸ್ ಬೇಕಿದ್ರೆ ಅಲ್ಲಿ ಮಧ್ಯದಲ್ಲಿ ಪಿಕಾಟ್ಸ್ ಏನು ಹಾಕಿದ್ದೀನಿ ಅಲ್ವಾ, ಅಲ್ಲಿ ಬೀಡ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಮಣಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ, ಕುಚ್ಚಿಗೆ ಮಾತ್ರ ಮಣಿನ ಹಾಕ್ತಾಯಿದ್ದೀನಿ, ಹಾಗಾಗಿ ಡಿಸೈನ್ಗೆ ಯಾವುದೇ ಒಂದು ಬೀಡ್ಸನ್ನು ನಾನಿಲ್ಲಿ ಹಾಕಿಲ್ಲ. ಈಗ ನೋಡಿ, ಡೈರೆಕ್ಟಾಗಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಮತ್ತೆ 2 ಟೈಮ್ ಡಬಲ್ ಕ್ರೋಶೆನ ದಾರನ ಸುತ್ಕೊಂಡ್ಬಿಟ್ಟು ಮತ್ತೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ನಾನು ಟ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ. ಸೊ ಮತ್ತೆ 2 ಟೈಮ್ ಮೇಲೆ ದಾರನ ಸುತ್ಕೊಳ್ಳೋದು, ಮತ್ತು ಅದೇ ಒಂದು ಪಾಯಿಂಟ್ಗೆ ನೀಡಲ್ನ ಹಾಕಿಬಿಟ್ಟು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಸೊ ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರ, ಸೊ ಕರೆಕ್ಟಾಗಿ ಅದೇ ಒಂದು ಗ್ಯಾಪಲ್ಲಿ ದಾರನ ನೀಡಲ್ನ ಹಾಕಿ ದಾರನ ತೊಗೊಂಡು ಹಾಕೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ಸೊ ಮತ್ತೆ ನೋಡಿ, 3 ತ್ರಿಬಲ್ ಕ್ರೋಶೆನ ಹಾಕಿದ ಮೇಲೆ ಮತ್ತೆ ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈಗ ಹಾಕುವಂಥ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ಸ್ಗಳನ್ನ ಹಾಕಬೇಕಾಗತ್ತೆ. ಸೊ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ತ್ರಿಬಲ್ ಕ್ರೋಶೆ ಕಂಬ ಒಳಗಡೆ ಹೋಗ್ಬಿಟ್ಟು ದಾರನ ತೊಗೊಂಡು ಈಗ ಹಾಕಿರುವಂಥ ಪಿಕಾಟ್ಸನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಳ್ಳೋದು, ಫಸ್ಟ್ ಸ್ಟಾರ್ಟಿಂಗಲ್ಲಿ ದಾರ ತಂದಿರ್ತೀವೋ ಅಲ್ಲೇ ನೀಡಲ್ನ ಹಾಕಬೇಕು, ಅಲ್ಲೇ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತು 1 ಚೈನ್ 2 ಚೈನ್ 3 ಚೈನ್ ಹಾಕೋಬೇಕು, ಮತ್ತು ಈ 3 ಚೈನೆಲ್ಲ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಮತ್ತೆ 1 ಚೈನ್ 2 ಚೈನ್ 3 ಚೈನ್ ಹಾಕಿಬಿಟ್ಟು ಇದರ ಒಳಗಡೆ ಲಾಕ್, ಮತ್ತೀಗ ಪ್ಲೇನ್ ಆಗಿ 3 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬ ಏನಿದೆ ಅದಕ್ಕೆ ಮಾತ್ರ ಪಿಕಾಟ್ಸನ್ನ ಹಾಕೋದು. ಸ್ಟಾರ್ಟಿಂಗಲ್ಲಿ 3 ಟ್ರಿಬಲ್ ಕ್ರೋಶೆ, ಹಾಗೆ ಈಗ ಎಂಡಲ್ಲಿ ಕೂಡ 3 ಡಬಲ್ ಕ್ರೋಶೆಗೆ ಯಾವುದೇ ಒಂದು ಪಿಕಾಟ್ಸನ್ನು ಈ ಒಂದು ಡಿಸೈನ್ಗೆ ನಾನು ಹಾಕಿಲ್ಲ. ನೀವು ಕಂಟಿನ್ಯೂ ಆಗಿ ಒಂದೊಂದು ಟ್ರಿಬಲ್ ಕ್ರೋಶೆಗೂ ಒಂದೊಂದು ಪಿಕಾಟ್ಸ್ ಹಾಕ್ಕೊಂಡು ಡಿಸೈನ್ನ ಟ್ರೈ ಮಾಡೋಂಗಿದ್ರೆ ಆ ರೀತಿಯಾಗಿ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ನಿಮ್ಮ ಐಡಿಯದ ಮೇಲೆ ಡಿಸೈನ್ನ ನೀವು ಹಾಕೋಬೋದು. ಸೊ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಚೇಂಜಸ್ ಕೇಳ್ತಿರ್ತಾರಲ್ವ, ಆ ಥರ ನೀವು ಚೇಂಜಸ್ಸನ್ನು ಮಾಡಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಕಸ್ಟಮರ್ಗೆ ಹಾಕ್ಕೊಳ್ಬೋದು. ಸೊ ಮತ್ತೆ ನಾನೀಗ
ಈ ಕಡೆ ಕೂಡ ಸೇಮ್ ಈಗೇನು ನಾನು ವರ್ಕ್ ಮಾಡಿದ್ದೀನಲ್ವ ಅದೇ ಒಂದು ಸೇಮ್ ಮೆಥಡಲ್ಲೇ ಈ ಕಡೆ ಕೂಡ ಒಂದು ಆರ್ಚನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು 2 ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ. ಸೊ ಇದೇ ರೀತಿಯಾಗಿ ಈ ಕಡೆ ಕೂಡ ಒಂದು ಆರ್ಚನ್ನ ಹಾಕ್ಕೊತೀನಿ ನಾನು. ಸೊ ಈ ಕಡೆ ಕೂಡ ಒಂದು ಆರ್ಚನ್ನ ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನಾನು ಕುಚ್ಚಿಗೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನು ಮತ್ತು ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್. ಮತ್ತು ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಸ್ಟಾರ್ಟಿಂಗಲ್ಲಿ ಏನು ಡಿಸೈನ್ನ ನಾವು ಸ್ಟಾರ್ಟ್ ಮಾಡಿದ್ದೀವೋ ಅದೇ ಮೆಥಡಲ್ಲೇ ಮತ್ತು ಸೇಮ್ ಇದ್ದ ಡಿಸೈನ್ನ ಲಾಕ್ ಮಾಡ್ಕೊತ ಸ್ಯಾರಿ ಫುಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಈ ವರ್ಕ್ ಅನ್ನೋದು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ. ಸೇಮ್ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು. ಸೊ 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ. ಸೊ ಮತ್ತು 3 ಡಬಲ್ ಕ್ರೋಶೆ ಕಂಬ. ಮತ್ತು ಆದಷ್ಟು ನೋಡಿ ಇದೇ ಒಂದು ಗ್ಯಾಪ್ಗೆ ಸ್ಟಾರ್ಟಿಂಗಲ್ಲಿ ಏನು ದಾರನ ಹಾಕಿದ್ದೀವಲ್ಲ ಪಲ್ಲುಗೆ ಅಲ್ಲೇ ನೀಡಲ್ಲ ಹಾಕಿಬಿಟ್ಟು ದಾರನ ತೊಗೊಳ್ಳಿ. ಆವಾಗ ಆ ಶೇಪ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ಈಗ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬಕ್ಕೆ ಮತ್ತು 3 ಚೈನ್ ಹಾಕಿಬಿಟ್ಟು ನಾನು ಪಿಕರ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಈ ಥರ 3 ಆರ್ಚ್ಗಳನ್ನ ಒಂದೇ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಅನ್ನೋದು ನಾನಿಲ್ಲಿ ಚೈನ್ಗಳ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಸೊ ಕುಚ್ಚನ್ನು ಈ ಸೀರೆಗೆ ಕಟ್ಬಿಟ್ರೆ ಡಿಸೈನ್ ನಾನು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸ್ವಲ್ಪ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸೊ 3 ಆರ್ಚ್ಗಳನ್ನ ಒಂದೇ ಹತ್ರ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಮಾಡಿಕೊಂಡು ಸೊ ಇದೇ ಡಿಸೈನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ರೆ ಕಂಪ್ಲೀಟಾಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಜಸ್ಟ್ ಲಾಸ್ಟಲ್ಲಿ ಸೊ ಸ್ಯಾರಿ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ತುಂಬ ಥ್ರೆಡ್ ವರ್ಕ್ ಡಿಸೈನು. ತುಂಬ ದಿನ ಏನು ಹಾಳಾಗುತ್ತೆ, ಕಲರ್ ಬೀಡ್ಸ್ ಸೇಡ್ ಆಗುತ್ತೆ ನಮಗೆ ಬೇಡ ಅನ್ನೋರು ಈ ಥರ ಡಿಸೈನ್ನ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಸೊ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಕುಚ್ಚು ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಮಣಿನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ರೀತಿ ಕುಚ್ಚಿಗೆ ನಾನು ಒಂದು ರಿಂಗ್ ಬೀಡ್ಸ್ನ ಇಟ್ಬಿಟ್ಟು ಕುಚ್ಚು ಅನ್ನೋದು ಈ ಸೀರೆಗೆ ನಾನು ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿ ವರ್ಕ್ ಮಾಡಿದ್ದೀವಲ್ವ ಅಲ್ಲಿ ಎಲ್ಲಿ ನಾನು ಬೀಡ್ಸನ್ನ ಹಾಕಿಲ್ಲ. ಸೊ ಕುಚ್ಚಿಗೆ ನಾನು ಒಂದು ರಿಂಗ್ ಬೀಡ್ಸ್ ಹಾಕಿರೋದ್ರಿಂದ ಸೊ ಸ್ವಲ್ಪ ಓಲ್ಡ್ ಡಿಸೈನ್ ಆದರೂ ಕೂಡ ಒಂದು ನ್ಯೂ ಲುಕ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಫೈನಲ್ ಆಗಿ ನೀವು ನೋಡ್ಬೋದು ಸ್ಯಾರಿ ಫುಲ್ಲಾಗಿ ಈ ಥರ ಆಗಿದೆ. ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂಥರ ಕುಚ್ಚು ಹಾಕಿದ್ವಿ. ಆ ಕುಚ್ಚಿಗೆ ಒಂದು ರಿಂಗ್ ಬೀಡ್ಸ್ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಒಂದು ಸುಂದರವಾದ ಒಂದು ಲುಕ್ ಅನ್ನೋದು ಈ ಡಿಸೈನ್ಗೆ ಬಂದಿದೆ. ಸೊ ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಡಿಸೈನ್ ಹುಡುಕೋದಕ್ಕೆ ನಮಗೆ ಇದಿರುತ್ತೆ. ಸೊ ಅಂಥವ್ರಿಗೆ ನೀವು ಆರಾಮಾಗಿ ಈ ಥರ ನೀವು ಚೇಂಜ್ ಮಾಡಿ ಡಿಸೈನ್ನ ನೀವು ಹಾಕಿ ಕೊಡ್ಬೋದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬಂದಿದೆ. ಒಂದು ನೀಟ್ ಫಿನಿಶಿಂಗ್ ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುವಂಥ ಡಿಸೈನು. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬ ಹೆವಿ ವರ್ಕ್ ಏನಿಲ್ಲ, ಆರಾಮಾಗಿ ನೀವು ಈ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 350ಇಂದ 400ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು. ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.